ಖಂಡಿತಷ್ಟು ಅಪಾಯಕಾರ. ಒಬ್ಬ ರೈತನಿಗೆ ಒಂದು ಕಾಯಿಲೆ ಬಿದ್ದುಬಿಟ್ರೆ ಲಕ್ಷಾಂತರ ರೂಪಾಯಿ, ಮತ್ತೆ ನೀವು ಕಾಲೇಜ್ಗೆ ಹೋಗಂಗಿಲ್ಲ, ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಆ ಮದುವೆ ಮಾಡ್ಬೇಕಾದ್ರೂ ಮನೆ ಮಾಡಿ ಜಮೀನು ಮಾಡ್ತಾರೆ. ಆದ್ರೆ ಗಿಡ ಅಂದ್ರೆ ಆರೋಗ್ಯಕ್ಕಾದಂತ ಗಿಡನೇ ಇರಬೇಕು. ಆರೋಗ್ಯವಾಗಿರುವಂಥ ನೈಸರ್ಗಿಕವಾದ ಜೀವಾಮೃತವನ್ನ ನಾವು ಬಿಡಬೇಕು. ಈಗಾಗಲೇ ನಮ್ಮ ಕಿರಣ್ ಅವರು ಬನ್ನೂರಲ್ಲಿ ಅದನ್ನ ಜೀವಾಮೃತ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲ, ಅವರು ಏನೋ ಕಾರಣದಿಂದ ಹೋಗಿದ್ದಾರೆ. ಇವತ್ತು ಏನಪ್ಪಾ ಅಂದ್ರೆ ಗಿಡ ನೀಡುದು ಮುಖ್ಯ ಅಲ್ಲ, ಸಾಹುಕಾರ ಆಗ್ಬೇಕು ಅಂತ. ರಸಗೊಬ್ಬರ ಹಾಕೋದು, ತಂದಾಕೋದು, ಸಾಲ ಮಾಡಾಕೋದು, ಚೋಟ್ರಿಗೆ ಮದುವೆ ಮಾಡೋದು, ಅಚ್ಚುಕಟ್ಟಾಗಿ ಎಲ್ಲ ಸಾಲ ಮಾಡೋದು, ಡೈವರ್ಸ್, ಸೂಸೈಡ್ ಆಗ್ತಿರೋದು. ಅಧಿಕಾರಿ, ಡಾಕ್ಟರ್, ಇಂಜಿನಿಯರು, ಅವರು ಇವರು ಅಂತ ಮಾಡೋದು. ರೈತರಿಗೆ ಯಾಕೆ ಕಿಟ್ ಕೊಡ್ತಿಲ್ಲ ಅಂದ್ರೆ ಮಾಮೂಲು ಭಾರತ ಕೊಡ್ತಾ ಇಲ್ಲ. ರೈತ ಒಬ್ಬ ನಮ್ಮ ಯಾರು ಬಂದ್ರೆ ಚಿಕನ್ ಬಂದ, ಮಾವ ಬಂದ ಅಂತ ತಲೆ ಕೊಡ್ತೀವಿ. ಆದ್ರೆ ಸಿಟಿಯವ್ರು ಕೊಡ್ತೀವಿ ನಾವು, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಪ್ಯಾಂಟು ಸೂಟ್ ಹಾಕ್ತಾರೆ, ಅಲ್ಲೇ ಇರ್ತಾರೆ. ನೋಡಿ, ದಿನನಿತ್ಯ ಮಾಧ್ಯಮದಲ್ಲಿ ಸೀರಿಯಲ್ ಅನ್ನೋದು ತುಂಬಾ ಕೆಟ್ಟು. ಪಿಕ್ಚರ್ ನೋಡಿ 3 ಗಂಟೆಗೆ ಒಳ್ಳೆ ಮನೋರಂಜನೆ ಆಗಿದೆ, ಬುದ್ಧಿ ಕಲಿತಾ ಇದ್ದಂತೆ ಪಿಕ್ಚರ್ ನೋಡಿ. ಇವತ್ತು ಸೀರಿಯಲ್ ಅನ್ನೋದು ಧಾರಾವಾಹಿ ಏನಾಗಿದೆ ಅಂದ್ರೆ ಹೆಣ್ಮಕ್ಳಿಗೆ ಅವಳು ಸೀರೆ ಉಟ್ಕೊಂಡಿರ್ತಾಳೆ, ಯಾವ ತರ ಮದುವೆ ಮಾಡಿದ್ದಾರೆ, ಯಾವ ತರ ಹುಟ್ಟಾಡಿದ್ದಾನೆ, ಮದುವೆ ಆಗಿರೋಳು ಮಾಡೋದು ಅವನು ಈ ತರ ಏನಾಗ್ತದೆ ಅಂದ್ರೆ ಅಡ್ಡಾಡಿ ಹೋಗ್ತಿದ್ದಾರೆ. ಅದಕ್ಕೆ ನೈಸರ್ಗಿಕವಾದ ಗಟ್ಟಿ ಪದಾರ್ಥ ಎಲ್ಲಿ ಬರ್ಬೇಕು ಅಂದ್ರೆ ನಾವು ನೈಸರ್ಗಿಕವಾಗಿ ಬೆಳೆದಾಗ ನಾವು 80 ವರ್ಷ 100 ವರ್ಷ ಬಾಳಬಹುದು. ಹಿಂದೆ ನೋಡಿದ್ದೀವಿ, ಬಾಳೋರು ಇದ್ದಾರೆ, ಈಗ ಆದ್ರೂ ಈಗ ಯಾರು ಇಲ್ಲ. ಯಾಕಂದ್ರೆ 35 ವರ್ಷ 40 ವರ್ಷ ನಮ್ಮ ಅಧ್ಯಕ್ಷರಿಗೆ ಹೊಟ್ಟೆಲಿರೋ ಮಗು ಏನಂತ ಅದನ್ನುತ್ತೆ, ಗರ್ಭದಲ್ಲಿರುವಾಗಲೇ ನಾನು ಯಾವ ಕರ್ಮ ಮಾಡಿದ್ನಪ್ಪ ಬೇಗ ಬಿಡುಗಡೆ ಮಾಡುವಂತೆ ತಾಯಿ ಗರ್ಭದಲ್ಲಿದ್ದಾಗ ಪಾಪು. ಆಗ ಬಿಡುಗಡೆ ಮಾಡಿದ್ಮೇಲೆ ಪುನಃ ಅವನು ಅದೇ ಇದ್ದಾನೆ. ಬಿಡುಗಡೆ ಆಗಬೇಕಂತ ಅಷ್ಟೇ. ಮನಸ್ಸಿಗೆ ದುಃಖ ಇದ್ದಾಗ ಮಕ್ಕಳು ಎಲ್ಲ ಮಾಡಬೇಕು ಅಂತಾನೆ, ಸುಖ ಇದ್ದಾಗ ಮತ್ತೆ ಅದೇ ರೂಪ ಹೋಗ್ತಾನೆ. ಅದನ್ನ ಎಚ್ಚರಿಕೊಂಡು ನೀವು ವಿದ್ಯೆ ಕಲಿಯೋರು ಸರಸ್ವತಿನ ನೆನಪು ಮಾಡಿ. ಯಾವ ನಿಮ್ಗಿಂತ ದೊಡ್ಡ ಯಾವಿಲ್ಲ, ಹಣ ಗಿಣ ಐಶ್ವರ್ಯ ದೊಡ್ಡಲ್ಲ. ಸರಸ್ವತಿ ನೀವು ಅಡ್ಡಾಡಿ ಹೋಗ್ಬೇಡಿ. ಯಾರು ತಾಯಿ ತಂದೆನೇ ಮುಖ್ಯ. ನೆಟ್ಟು ಹೋಗಿ ನೆಟ್ಟು ಬನ್ನಿ. ಯಾಕಂದ್ರೆ ಇವತ್ತೆಲ್ಲ ಶಾಲೆಗೂ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿ ಮದುವೆ ವ್ಯವಸ್ಥೆ ಆಗುತ್ತೆ. ಅದು ಹೆಣ್ಮಕ್ಳು ತಪ್ಪು, ಗಂಡು ಮಕ್ಕಳು ತಪ್ಪು ಅಂದ್ರೆ ವಯಸ್ಸಿನ ತಪ್ಪು. ಆದರೆ ನೆಟ್ಟು ಬಂದಾಗ ತಾಯಿ ತಂದೆಗೂ ಅರ್ಥ ಆಗ್ತದೆ. ಎಲ್ಲರಿಗೂ ನಿಶ್ಚಿಂತೆಯಿಂದ ಉಸಿರು ಬಿಡ್ತಾರೆ. ಆದರೂ ಒಳ್ಳೆ ಆರೋಗ್ಯ ಅಂತ ಗಿಡವನ್ನು ನೀಡಿ, ನೀವು ಕೆಮಿಕಲ್ ಹಾಕ್ಬೇಡಿ ಅಂತ ಮನೆಗೆಲ್ಲ ಹೇಳಿ ತಾಯಿ ತಂದೆಗೆ. ರಸಗೊಬ್ಬರ ಸೊಪ್ಪೆ ಎತ್ತಕ್ಕೆ ರೋಗ ಬಂದಿದೆ, ಸಗಣಿ ಮುಟ್ಬೇಕಂತ ನೀವು ಅಸಹ್ಯ ಮಾಡ್ಕೋಬೇಡಿ. ಹಿಂದೆ ಸಗಣಿ ಮುಟ್ಟಿದ್ದೆಲ್ಲ ಮನೆಗೆ ಇರ್ತಾರೆ, ಎಲ್ಲ ತಗೊಂಡೋಗಿ ಎಲ್ಲೂ ತಗೊಂಡು ಕೆಲಸ ತಗೊಂಡು ಅದನ್ನು ಮಾಡಿದಾಗ ಎಲ್ಲ ಸಮೃದ್ಧಿಯಾಗಿ ಬೆಳಿತೀವಿ ಅಂತ ನಾವು ಹೇಳಿ ಮಾತುಗಳನ್ನ ಮುಗಿಸ್ತೀವಿ. ಸರ್ ಅವರು ತಮ್ಮ ಭಾಷಣದಲ್ಲಿ ಸಂಕ್ಷಿಪ್ತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಮತ್ತು ಗ್ರಾಮೀಣದಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ, ಈಗ ಯಾವ ರೀತಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರಿಸಿದ್ದಾರೆ. ನಿಜವಾಗ್ಲೂ ಸಿಟಿಗಳಲ್ಲಿ ಒಂದು ದೊಡ್ಡ ಮನೆಗಳು ಕಟ್ತಾರೆ. ಆ ಮನೆ ಕಟ್ಟಿದ ಮೇಲೆ ಏನು ಮಾಡ್ತಾರೆ, ಮನೆ ಒಳಗಡೆ ಗೃಹ ಪ್ರವೇಶಕ್ಕೆ ಮುಂಚೆ ಹಸುಗಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದು ಒಳಗಡೆ ಸಗಣಿ ಹಾಕಿದ್ರೆ ಒಳ್ಳೇದು, ಅದು ಮೂತ್ರ ಹಾಕಿದ್ರೆ ಒಳ್ಳೇದು ಅಂತ. ಮತ್ತೆ ಗೋಮೂತ್ರನ ಮನೆಗೆಲ್ಲ ಸಿಂಪಡಣೆ ಮಾಡ್ತಾರೆ. ಇಂಥ ಒಂದು ಸಂಸ್ಕೃತಿಯಲ್ಲಿ ನಾವು ಇರ್ತಕ್ಕಂಥವ್ರು ನಿಜವಾಗ್ಲೂ ಆದಷ್ಟು ಏನು ನೈಸರ್ಗಿಕ ಕೃಷಿಯನ್ನೇ ಅನುಸರಿಸಿ ಅಂತ ರೈತರಿಗೂ ಕೂಡ ಕಿವಿ ಮಾತಾಡಿದಂತಹ ಶ್ರೀ ಹುಚ್ಚೇಗೌಡ ಸರ್ ಅವರಿಗೆ